ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಶ್ರೀ ಈರಣ್ಣ ವೀರಭದ್ರ ದೇವಸ್ಥಾನ ದುರ್ದಂಡೇಶ್ವರ ಓಣಿ ಹಾಗೂ ಸುಭಾಷ್ ರೋಡ್ ಮಧ್ಯದಲ್ಲಿರುವ ಈ ದೇವಸ್ಥಾನ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಪ್ರತಿ ವರ್ಷದಂತೆ ಈ ವರ್ಷವೂ ದೀಪೋತ್ಸವ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಶ್ರೀ ಈರಣ್ಣ ವೀರಭದ್ರ ದೇವಸ್ಥಾನದ ಆವರಣದ ಮುಂದಗಡೆ ರಂಗೋಲಿ ಹಾಕಿ ದೀಪಗಳನ್ನು ಹಚ್ಚಿ ಅಲಂಕಾರ ಮಾಡಿ ಅಂದ ಚಂದವಾಗಿ ಶೃಂಗಾರ ಮಾಡಲಾಗಿತ್ತು. ಮಂಡಳದವರು ಭಕ್ತರು ಒಳ್ಳೆಯ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು. ಸಂಕೇಶ್ವರದ ಪರಮಪೂಜ್ಯ ಶ್ರೀ ಸಜ್ಜಿದಾನಂದ ಅಭಿನವ ಶ್ರೀ ವಿದ್ಯಾ ನರಸಿಂಹ ಭಾರತಿ ಮಹಾಸ್ವಾಮಿಗಳು, ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಮಠ ಸಂಕೇಶ್ವರ್ ಇವರು ಆಗಮಿಸಿ ಇವರ ಅಮೃತಹಸ್ತದಿಂದ ದೀಪೋತ್ಸವಕ್ಕೆ ಚಾಲನೆ ನೀಡಲಾಯಿತು. ದೀಪೋತ್ಸವದಲ್ಲಿ ಅನೇಕ ಭಕ್ತಾದಿಯರು ಪಾಲ್ಗೊಂಡಿದ್ದರು. ಶ್ರೀಗಳ ಅಮೃತಹಸ್ತದಿಂದ ದೀಪ ಹಚ್ಚಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಉಪಸ್ಥಿತಿ ಶ್ರೀ ನಿಖಿಲ್ ಹಸುರೆ, ಈರಣ್ಣ ಯುವಕ ಮಂಡಳ ಸಂಘದ ಅಧ್ಯಕ್ಷರು, ಶ್ರೀ ಶಿವಾನಂದ್ ನಾಯ್ಕ್ ಉಪಾಧ್ಯಕ್ಷರು, ಸಮರ್ಥ್ ಪಟ್ಟಣಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳು, ಸಿದ್ಧಾರ್ಥ ನೇಸ್ರಿ ಯುವ ಪ್ರಧಾನ ಕಾರ್ಯದರ್ಶಿಗಳು, ಸಾಹಿಲ್ ಕಾರ್ಯಕಾರೆ ಖಜಾಂಚಿಯವರು, ಸದಸ್ಯರು ಸಂಕೇತ್ ಪಟೇಲ್, ದರ್ಶನ್ ಶೆಟ್ಟಿ, ಅಥರು ಅತೀಶ್ ಕೊಲ್ಲಾಪುರೆ, ರಂಗಣ್ಣ ನಾಯ್ಕ್, ಸಂಜಯ್ ಪಚಂಡಿ, ಮುಖ್ಯ ಸಹಾಯಕರು ಸುನಿಲ್ ಪರ್ವತರಾವ್, ಸಂತೋಷ್ ಮುಡ್ಸಿ, ಸಂಜಯ್ ಶಿರ್ಕುಳಿ, ರೋಹನ್ ನೇಸ್ರಿ, ಸಿದ್ದು ಪಟ್ಟಣಶೆಟ್ಟಿ, ನಂದು ಮುಡ್ಸಿ, ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ಬಂಡು ಹತ್ನೂರೆ, ಅಮರ್ ನಲ್ಲೋಡೆ, ಅಶೋಕ್ ಜೈನ್, ರಮೇಶ್ ಮಾನೆ, ಅಡ್ವೊಕೇಟ್ ಪ್ರವೀಣ್ ನೇಸ್ರಿ, ಪಿ ಡಿ ಮಾನೆ, ಕೀರ್ತಿಕುಮಾರ್ ಸಂಘವಿ, ವಿನೋದ್ ನಾಯ್ಕ್, ಅದೇ ರೀತಿ ಅನೇಕ ಗಣ್ಯಮಾನ್ಯರು, ಈರಣ್ಣ ವೀರಭದ್ರ ದೇವಸ್ಥಾನ ಭಕ್ತಾದಿಗಳು, ನಾಗರಿಕರು ಆಗಮಿಸಿದ್ದರು. ನಂತರ ಎಲ್ಲರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತ್ತು. ಪೂಜ್ಯರ ಒಂದು ಆಶೀರ್ವಚನ ಕೂಡ ಇಲ್ಲಿ ನಡೆಯಿತು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಅಂಗಕ್ಕೆ ಸದಾಚಾರವೇ ಶೃಂಗಾರ. ಕನ್ನಡ ಕಾರ್ಯವನ್ನ ಮಾಡೋಣ ಅಂತ ಹೇಳ್ತಾ ಈ ಪೂಜ್ಯರ ಬಗ್ಗೆ ಹೇಳ್ಬೇಕಂದ್ರೆ ಪೂಜ್ಯರಂತೂ ಈಗ ಅಂದ್ರೆ ಮೊದಲು ನೋಡೋದಕ್ಕಿಂತ ಪ್ರತಿಯೊಂದರಲ್ಲಿಯೂ ಕೂಡ ಬದಲಾವಣೆ. ಹತ್ತಬೇಕಾದ್ರೆ ಹತ್ತತಕ್ಕಂತ ಸ್ಥಳಗಳು ಹೋಗಿ ನೋಡಿದ್ರೆ ಏನಪ್ಪಾ ಅಂದ್ರೆ ಅತ್ಯಂತ ಸಂತೋಷ. ಇನ್ನೊಂದು 2 ತಾಸು ನಾವು ಅಲ್ಲೇ ಕೂಡಬೇಕು ಅಂತಕ್ಕಂಥ ಅಂತ ಆಶೀರ್ವಾದ ಈ ಯುವಕ ಮಂಡಳದ ಮೇಲೆ, ಯುವಕರ ಮೇಲೆ ಇದ್ರ ಮತ್ತು ಇನ್ನೊಂದು ಈ ದೇವಸ್ಥಾನದ ಬಗ್ಗೆ ಸ್ಥಾನ ಇಲ್ಲ ಅಂತಕ್ಕಂತ ಒಂದು ಮನಸ್ಸು ನಮ್ಮಲ್ಲಿ. ಆದ್ರೆ ಯಾವಾಗ ಬಂದು ಪ್ರತಿ ವರ್ಷನೂ ಕೂಡ ತನ್ನ ಒಂದು ಸೇವೆಯನ್ನ ಮಾಡ್ತಾ ಇದ್ದಾನಲ್ಲ, ಅವನು ಉನ್ನತ ಮಟ್ಟಕ್ಕೆ ಏರ್ಪಡ್ತಾ ಹೋಗ್ತಾ ಇದ್ದಾನೆ. ಮತ್ತೆ ಈಗೂ ಕೂಡ ಅವನ ಜಾಬ್ ಇದ್ರು ಎಂತ ಒಂದು ಕಷ್ಟದಲ್ಲಿ ಏನೋ ಒಂದು ಅವನು ಕೆಲಸಿದ್ರು ಕೂಡ ಬಿಟ್ಟು ಈ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನ ನೆರವೇರಿಸ್ಕೊಂಡು ಹೋಗ್ತಾನ. ಅಂದ್ರ ಮನಸ್ಸು ಮಾಡ್ಬೇಕು, ಮನಸ್ಸು ಮಾಡು, ಕನಸು ಕಾಣು, ಮನಸ್ಸು ಮಾಡು, ಕೆಲಸ ಮಾಡು, ಯಶಸ್ಸು ಕಡ್ಡಿಟ್ಟ ಬುದ್ಧಿ ಅಂತ ಹೇಳಿ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರ. ಅದೆಲ್ಲ ಇಲ್ಲಿ ಯುವಕರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಕೂಡ ನಾವು ಪ್ರೋತ್ಸಾಹವನ್ನ ಮಾಡೋಣ. ಮತ್ತೆ ಅದೇ ರೀತಿಯಾಗಿ ಪೂಜ್ಯರ ಹಾಗೂ ಈರಣ್ಣ ವೀರಭದ್ರೇಶ್ವರನ ಆಶೀರ್ವಾದ ಅವ್ರ ಮೇಲೆ ಅದ ಅಂತ ಹೇಳ್ತಾ ನಾನೀಗ ಪೂಜ್ಯರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನ ಹೇಳಬೇಕು ಅಂತ ಹೇಳಿ ಪೂಜ್ಯರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಕಾಲಭೈರವ ಜಯಂತಿ ಒಂದು ವಿಷಯ. ಅಗತ್ಯ ವೈದ್ಯ ಅಷ್ಟವೈದ್ಯ ಇವತ್ತು ಕಾರ್ತಿಕ ಮಾಸ ಕೃಷ್ಣಪಕ್ಷ. ವೀರಭದ್ರ ಅವನೇ ಅವತಾರ, ಬೇರೆ ಅಲ್ಲ. ವೀರಭದ್ರ ಕಾಲಭೈರವ ಎಲ್ಲ ಅಬುದೇವ ಶಿವನ ದೂತರು, ಶಿವನ ಎಂತಾರೆ ಕೋತ್ವಾಲರು. ಪ್ರತಿ ವರ್ಷದಂತೆ ದೀಪೋತ್ಸವ, ಈ ವೀರಭದ್ರೇಶ್ವರ ಉತ್ಸವ ತಾವನ್ನು ಮಾಡಿದರೆ ಒಳ್ಳೆಯದಾಯಿತು. ಇದೀಗ ಅಕ್ಕ ಹೇಳಿದಂತೆ ಮುಂದಿನ ವರ್ಷದೊಳಗೆ ಗುಡಿ ಚೆನ್ನಾಗಿ ದೊಡ್ಡ ಗುಡಿ ಆಗಲೇಬೇಕು. ಧರ್ಮ ಮಾಡಿದ್ರೆ ಹಾಗೆ ಆಗ್ತದೆ. ಈಗ ನಾ ಈ ಗುಡಿ ಬಂದಂತಾಗಿಂದ ರಾಮದೇವ್ರ ಗುಡಿ ಆಯಿತು, ದಾನಮ್ಮ ಗುಡಿ ಆಯಿತು, ಆಗ್ತಾ ಇದ್ದಾವೆ. ಅದೇ ಒಂದು ವರ್ಷ ಆಗಲೇಬೇಕು, ಆಗ್ತದೆ. ಅವೆಲ್ಲರೂ ಮನಸ್ಸು ಮಾಡಿದರೆ ಏನೋ ಆಗ್ಬೋದು. ರಾಮದೇವ್ರ ಗುಡಿ ಕಟ್ಟುವಾಗ ಖುಷಿ ಗೊತ್ತಿದೆ. ಬೇರೆಯವರು ಅದನ್ನು
ಅಧ್ಯಕ್ಷರು ನೋಡು ಮನ್ಯೋಷ ಮಾಡಿ ಮನ್ಯೋಷ ಗುಡಿ ಆಗ್ಬೇಕು ಮಾಡ್ತೇನೆ ಮಣಿ ಮಾಡಿ ಆಗ್ತದ जगद्गुरु श्री शंकराचार्य ಪ್ರಾರಂಭವಾಗ್ತಾ ಇದೆ.